ಮಳೆ ಬರ್ತಾ ಇಲ್ಲ. ಹೀಗಾಗಿ ಕುರಿ ಮೇಕೆಗಳನ್ನು ಬಿಟ್ಟು ಆ ಗಿಡಗಳನ್ನು ಮೇಯಿಸುವಂತಹ ಪರಿಸ್ಥಿತಿ ಬಂದಿದೆ. ಯಾಕಂತಂದ್ರೆ ಅವುಗಳಿಗೆ ಸರಿಯಾಗಿರುವಂತಹ ನೀರು ಸಿಗದೆ ಅವುಗಳು ಪ್ರಯೋಜನಕ್ಕೆ ಬಾರದಂತಹ ಪರಿಸ್ಥಿತಿ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆದಿದ್ದಂಥ ಈ ಹೂವಿನ ಗಿಡಗಳು ಈಗ ಪ್ರಯೋಜನಕ್ಕೆ ಬಾರದಂಥ ಪರಿಸ್ಥಿತಿ. ಯಾಕಂತಂದ್ರೆ ಜುಲೈ ಆರಂಭ ಆದ್ರೂ ಕೂಡ ಇನ್ನೂ ಮಳೆಯಾಗಿಲ್ಲ. ಒಂದು ಕಡೆಯಲ್ಲಿ ಕರಾವಳಿಯಲ್ಲಿ ತಡವಾಗಿ ಆದ್ರೂ ಮಳೆ ಆರಂಭ ಆಗಿದೆ, ಅಬ್ಬರಿಸ್ತಾ ಇದೆ. ಆದ್ರೆ ಚಿತ್ರದುರ್ಗದ ಪರಿಸ್ಥಿತಿ ಹೀಗಿದೆ. ರಾಜ್ಯದ ಹಲವೆಡೆ ಮಳೆರಾಯನ ಅಟ್ಟಹಾಸಕ್ಕೆ ಅನಾಹುತಗಳಾಗ್ತಾ ಇದ್ದಾವೆ. ಆದರೆ ಕೋಟೆನಾಡು ಚಿತ್ರದುರ್ಗದಲ್ಲಿ ಮಾತ್ರ ರಣಭೀಕರ ಬರಗಾಲಕ್ಕೆ ಅನ್ನದಾತರು ನಿಜಕ್ಕೂ ಕೂಡ ಕಣ್ಣೀರಲ್ಲಿ ಕೈ ತೊಳಿತಿದ್ದಾರೆ ಅಂತ ಅನ್ಬೋದಾಗಿದೆ. ನೋಡ್ಬೋದು ನಮ್ಮ ಹಿಂಭಾಗದಲ್ಲಿ ನಾವೀಗ ಚಿತ್ರದುರ್ಗ ತಾಲೂಕಿನ ಹುಣಸೇಕಟ್ಟೆ ಗ್ರಾಮದಲ್ಲಿದ್ದೀವಿ. ಇದು ಸೆಂಥಿಲ್ ಹೂವಿನ ಬೆಳೆ. ಇದು ನಿಜಕ್ಕೂ ಕೂಡ ಅನ್ನದಾತ ನೋವಿನಲ್ಲಿ ಇವತ್ತು ಕುರಿ ಮೇಕೆಗಳನ್ನು ಜಮೀನಿಗೆ ಬಿಟ್ಬಿಟ್ಟು ಮೇಯಿಸ್ತಾ ಇರ್ತಕ್ಕಂಥದ್ದು. ಇದು ಹೂವಿನಗಳಲ್ಲೇ ಒಂದೇನೆಂದರೆ ಅತಿ ಹೆಚ್ಚು ರೇಟ್ ಸಿಗ್ತಕ್ಕಂಥ ಸೆಂಥಿಲ್ ಹೂವು. ಇದು ಏನಂತಂದರೆ ಅಲ್ಪ ಸ್ವಲ್ಪ ಹಾಕಿದರೆ ಒಂದು ಸ್ವಲ್ಪ ಲಾಭ ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಒಂದು ರೈತ ಕಾಂತಣ್ಣ ಅವರು ಒಂದು ಬೆಳೆಯನ್ನು ಬೆಳೆದಿದ್ದರು. ಆದರೆ ಮಳೆ ಕೈಕೊಟ್ಟ ಹಿನ್ನೆಲೆ ಮುಂಗಾರು ಈಗ ಇಷ್ಟೊತ್ತಿಗಾಗಲೇ ಒಳ್ಳೆ ಉತ್ತಮ ಮಳೆ ಬರಬೇಕಾಯಿತು. ಮಳೆ ಕೈಕೊಟ್ಟ ಹಿನ್ನೆಲೆ ಜಾನುವಾರುಗಳಿಗಾಗಿರ್ಬೋದು ಕುರಿ ಮೇಕೆಗಳಿಗೆ ಮೇಯಿಸ್ತಕ್ಕಂಥ ಮುಂದಾಗಿರ್ತಕ್ಕಂಥದ್ದು. ಇದು ಏನಂದಾಗೆ ಲಕ್ಷಾಂತರ ರೂಪಾಯಿ ಸಾಲ ಸೋಲ ಮಾಡಿ ಹೂವಿನ ಬೆಳೆಯನ್ನು ಬೆಳೆದಿದ್ದರು. ಇಂದು ಅನ್ನದಾತರು ಮಳೆ ಸರಿಯಾಗಿ ಸೂಕ್ತವಾಗಿ ಬರದೇ ಇದ್ದಾಗಿ ಸಾಲದ ಸುಳಿಗೆ ಸಿಲುಕ್ತಾ ಇದ್ದಾರೆ ಅಂತ ಹೇಳ್ಬೋದಾಗಿದೆ. ನೋಡೋಣ, ನಮ್ಮ ಜೊತೆ ರೈತರೇ ಇದ್ದಾರೆ. ಎಷ್ಟು ಖರ್ಚಾಗಿದೆ ಏನು ಅಂತ ಅವ್ರದ್ದೇ ಕೇಳ್ತೀನಿ. ಹೂವಿನಲ್ಲೇ ಸೆಂಥಿಲ್ ಬೆಳೆ ವಿಶೇಷವಾದ ಒಂದು ರೇಟ್ ಇರ್ತಕ್ಕಂಥದ್ದು. ಎಷ್ಟು ಲಾಸ್ ಆಗ್ತಾ ಇದೆ ಇವತ್ತು ಕುರಿ ಮೇಕೆಗಳನ್ನು ಬಿಟ್ಟಿದ್ದಾರೆ? ಸರ್ 2 ಎಕರೆಗೆ 2 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀವಿ. ನೆಪ ಮಾತ್ರಕ್ಕಾದ್ರೆ ಈ ವರ್ಷ ಒಂದು 6-7ರಿಂದ 8 ಲಕ್ಷ ರೂಪಾಯಿ ದುಡ್ಡು ಆಗೋದು. ಒಳ್ಳೆ ರೇಟ್ ಇದೆ ಸರ್. ಹೂವು ಒಂದು 1000 ರೂಪಾಯಿಗೆ 5 ಮಾರು 6 ಮಾರು 8 ಮಾರು 10 ಮಾರು ಒಳಗೆ ಇದೆ ಹೂವು. ಆಮೇಲೆ ಈ ಹೂವು ನಮಗೆ ಈ ವರ್ಷ ಮುಂಗಾರಿ ಕಂಪ್ಲೀಟ್ ಇಲ್ಲಿ ಒಂದು ಹಸಿ ಮಳೆನೂ ಬಿದ್ದಿಲ್ಲ. ಹಂಗಾಗಿಬಿಟ್ಟು ಅಂತರ್ಜಲ ಭಾಳ ಕುಸಿತೈತೆ. ನಾವು ಇಲ್ಲಿ 500 ಅಡಿ 800 ಅಡಿ 1000 ಅಡಿ ಹೊಡೆದ್ರು ನೀರು ಬಿದ್ದರೂ ಒಂದೇ ವಾರದಾಗ ಇಳಿಸ್ತಿದ್ದಂಗೆ ಹಂಗೆ ಒಣಗಿ ಹೋಗ್ತಿದ್ದಾವೆ ಸರ್. ನೀರು ಬರ್ತಾ ಇಲ್ಲ. ಹಂಗಾಗಿಬಿಟ್ಟು ನಾವು ಒಂದು 2 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೇವೆ ಸರ್ 2 ಎಕರೆಗೆ. ಸಸಿ, ಔಷಧಿ, ಗೊಬ್ಬರ, ಕಳೆ, ಕಾಸಿಗೆ ಅಂತೇಳಿಬಿಟ್ಟು ಅದ್ರ ವೆಚ್ಚ ಸಹ ಹತ್ತಾಗ ಏನು ಆಗ್ತಾ ಇಲ್ಲ. ಹಂಗಾಗಿಬಿಟ್ಟು ನಾವು ಇವತ್ತೆಲ್ಲ ಇದನ್ನು ಮಾಡ್ತಿದ್ದೀವಿ ಸರ್. ಇವತ್ತು ಮುಂಗಾರು ಮಳೆ ಕೈ ಕೊಟ್ಟಿದೆ. ಎಷ್ಟು ಲಾಸ್ ಆಗಿದೆ ಇಡೀ ನಿಮ್ಮೂರಲ್ಲಿ? ನಮ್ಮೂರಲ್ಲಿ ಸರ್ ಒಂದು 100 ಹೆಕ್ಟೇರ್ ನಮ್ಮೂರನೇ ಹೂವು ಎಲ್ಲ ಸಣ್ಣ ಡವಳಿದಾರೆ. ಎಲ್ಲ 2 ಎಕರೆ 1 ಎಕರೆ ಇರೋರು ನಾವೆಲ್ಲ. ನಮಗೆ ಹೂವಿನ ಬೆಳೆ ಮನೆಯ ಕರಿಯಮ್ಮಿದ್ದಂಗೆ ಸರ್. ದಿನನಿತ್ಯ ತಗೊಂಡೋದ್ರೆ ನಮಗೆ 500-1000 ನಮ್ಮ ಮಕ್ಕಳಿಗೆ ಸ್ಕೂಲಿಗೆ ಏನೋ ಖರ್ಚಿಗೆ ಆಗುತ್ತೆ ಅಂತೇಳಿ ಒಂಥರ ಹೈನುಗಾರಿಕೆ ಇದ್ದಂಗೆ ಸರ್ ನಮಗಿದು. ಹಂಗಾಗಿ ನಾವು ಹೂವು ಬೆಳಿತೀವಿ, ಅದನ್ನೇ ನಂಬಿಕೆ ಬೆಳೀತಾ ಇದ್ದೀವಿ. ಇವತ್ತು ನಮಗೆ ಸಂಪೂರ್ಣ ಈ ವರ್ಷ ಪೂರ್ತಿ ಈ ಬೆಳೆನೇ ನೆಲ ಕಚ್ಚಿ ಹೋಯ್ತು ಸರ್. ಇದು ಸಂಬಂಧಪಟ್ಟ ಇಲಾಖೆಯವರು ಸಹ ಯಾರೂ ತಿರುಗಿ ನೋಡ್ತಾ ಇಲ್ಲ. ಇವತ್ತಿನವರೆಗೂ ಒಬ್ಬರು ಫೀಲ್ಡಿಗೆ ಬಂದಿಲ್ಲ. ವಿಎಗಳಲ್ಲಿ, ತೋಟಗಾರಿಕೆ ಇಲಾಖೆಯಲ್ಲಿ, ಕೃಷಿ ಇಲಾಖೆಯಲ್ಲಿ ಯಾರೂ ಬಂದಿಲ್ಲ ಸರ್ ಇಲ್ಲಿ. ಅಂದ್ರೆ ಈಗ ಹುಣಸೇಕಟ್ಟೆ ಗ್ರಾಮ ಅಂದ್ರೆ ಹೂವು ಬೆಳೆಯೋಕ್ಕೆ ಫೇಮಸ್ಸು, ಸಾಕಷ್ಟು ಬೆಳೀತಾ ಇದ್ರು. ಈಗ ಮಳೆ ಇಲ್ದಲೆ ಹೂವಿನ ಒಂದು ನಾಶ ಆಗ್ತೈತೆ. ಯಾವ ರೀತಿ ಸಂಕಷ್ಟ ಐತ್ರಿ ಇದರಲ್ಲಿ? ಸರ್ ಇವಾಗ ಹೂವು ಕಳ್ಕೊಂಡ್ಮೇಲೆ ಇವಾಗ ಏನು ಫಸ್ಲಾಕಕ್ಕೂ ಹೊಲಗಳಿಗೆ ಬರೋಕ್ಕೇ ರೈತರಿಗೆ ಇದಾಗ್ತಿಲ್ಲ ಸರ್. ಇವಾಗ ನಾವು ಮೊದಲು ತಟ್ಟಿ ಬರೀ ಹೂವನ್ನೇ ಬೆಳೀತಿದ್ವಿ. ಇವಾಗ ಬೋರ್ವೆಲ್ಲ ನೀರು ಬರೋ ತನಕ ಕಟ್ಕೊಂಡೆಲ್ಲ ಬೆಳೀತಿದ್ವಿ. ಇವಾಗ ನೀರೇ ಬಂದ ಮೇಲೆ ಇವಾಗ ಏನು ಮಾಡೋಕ್ಕೆ ಅಂದರೆ ರೈತರಿಗೆ ಹೊಲದೊಳಕ್ಕೆ ಬರೋಕ್ಕಾಗ್ತಿಲ್ಲ ಸರ್. ಈಗ ಏನು ಬೆಳೆ ಇಲ್ಲ ಏನಿಲ್ಲಲ್ಲ ಸರ್. ಇವಾಗೆಲ್ಲ ಕೂಲಿ ನಾಲಿ ಮಾಡೋ ಪರಿಸ್ಥಿತಿ ಬಂದಿದೆ ಸರ್ ಈಗ. ಈ ವಾಹಿನಿ ಮೂಲಕ ಸರ್ ನಾವು ಹೇಳೋದು ಅಧಿಕಾರಿಗಳಿಗೆ ಏನಂದರೆ ಬಂದು ಇವಾಗ ಈ ಬೆಳೆ ಪರಿಹಾರ ಏನೋ ಇದಿರ್ದಿದ್ರೆ ಮಾಡಿಕೊಡ್ಬೇಕಂತ ಕೇಳ್ಕೊಂತೀವಿ ಸರ್. ಇದಿಷ್ಟು ನೊಂದ ಅನ್ನದಾತರ ಮಾತಾಗಿರ್ತಕ್ಕಂಥದ್ದು. ಕಿರಣ್ ತೊಡರ್ನಾಳ್, ಏಷ್ಯಾನೆಟ್ ಸೋಣ ನ್ಯೂಸ್, ಚಿತ್ರದುರ್ಗ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.